ಒಮ್ಮೆ ನಾರದರು ಶ್ರೀಕೃಷ್ಣನಲ್ಲಿ ಕೇಳಿದರಂತೆ, ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಏಕೆ ಎಂದು. ಆಗ ಶ್ರೀಕೃಷ್ಣನು ಮುಗುಳ್ನಗುತ್ತಾ ಹೇಳಿದನಂತೆ, ಸುಖ ಎಲ್ಲರ ಬಳಿಯೂ ಇದೆ, ಆದರೆ ಎಲ್ಲರೂ ಮತ್ತೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ ಎಂದು. ವೆರಿ ಗುಡ್ ಮಾರ್ನಿಂಗ್, ಇದು ಥರ್ಸ್ಡೇ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಇವತ್ತಿಂದ ಹಂತವಾಗಿ ನನ್ನ ರುಟೀನ ಸರಿ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಅದಕ್ಕೋಸ್ಕರ ಬೆಳಗ್ಗೆ ಎದ್ದು ಒಂದು ಒಳ್ಳೆ ಡಿವೈನ್ ಸಾಂಗ್ನ ಕೇಳಿ, ಹಾಗೆ ಪ್ರಾಣಾಯಾಮ ಹಾಗೆ ಧ್ಯಾನನ ಕೂಡ ಮಾಡಿದೆ. ಬಿಸಿನೀರು ಇಟ್ಕೊಳ್ಳೋಣ ಅಂತ ಹೋದಾಗ ಬಾಟಲ್ ಅಲ್ಲಿ ನೀರ್ ಖಾಲಿ ಆಗಿತ್ತು ಅಂತ ಸೊ ಕೆಳಗೆ ಹೋದೆ. ಅವಾಗ್ಲೇನೆ ತಿಂಡಿ ಏನ್ ಮಾಡಿದ್ದಾರೆ ಅಂತ ಕೂಡ ನೋಡಿದೆ. ಇವತ್ತಿನ ತಿಂಡಿಗೆ ನಮ್ ಪಿಜಿಲಿ ಇಡ್ಲಿ, ಸಾಂಬಾರ್ ಹಾಗೆ ಚಟ್ನಿ ಮಾಡಿದ್ರು. ನಾನು ಕೂಡ ಮೇಲ್ ಬಂದು ಬಿಸಿನೀರ್ ಕಾಯಿಸ್ಕೊತಾ ಇದ್ದೆ. ಹಾಗೆ ನೀವೆಲ್ಲ ನೋಟಿಸ್ ಮಾಡಿರ್ಬೋದು, ನಾನು ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇಲ್ಲ. ನನಗೆ ಸ್ವಲ್ಪ ಟೈಮ್ ಬೇಕಾಗಿದೆ, ಯಾಕಂದ್ರೆ ಎಲ್ಲಾನು ಒಂದೇ ಸರಿ ಹೋಗಲ್ಲ. ಹಂತವಾಗಿ ಎಲ್ಲಾನು ಸರಿ ಮಾಡ್ಕೋಬೇಕು, ನನ್ನ ರೊಟೀನ್ ಸರಿ ಮಾಡ್ಕೋಬೇಕು, ಹಾಗೆ ಎಲ್ಲದಕ್ಕೂ ಹೊಂದ್ಕೋಬೇಕು. ಒಂದು ಗ್ಲಾಸ್ ಬಿಸಿನೀರ್ನ ಕುಡಿದು ಫ್ರೆಶ್ ಅಪ್ ಆಗೋದಕ್ಕೆ ಅಂತ ಹೊರಟೆ. ಫ್ರೆಶ್ ಅಪ್ ಆಗಿ ಬಂದು ವಾಯ್ಸ್ ಕೊಟ್ಟು ನಂತರ ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆದೆ. ತಿಂಡಿ ಮಾಡ್ಲಿಲ್ಲ, ಬಿಕಾಸ್ ಇಡ್ಲಿ ನನಗೆ ಇಷ್ಟ ಆಗಲ್ಲ. ಒಂದ್ಸರಿ ಅನ್ಸುತ್ತೆ ನಾವು ಒಬ್ಬರೇ ಇದ್ರೇನೆ ನಮಗ್ ನಾವು ಟೈಮ್ ಕೊಡ್ಬೋದು, ಮೆಂಟಲ್ ಪೀಸ್ ಇರುತ್ತೆ ಅಂತ. ಬಟ್ ಕೆಲವೊಂದ್ ಬಾರಿ ಅನ್ಸುತ್ತೆ ನಮ್ ಜೊತೆಗೆ ಯಾರಾದ್ರೂ ಇರಬೇಕು ಅಂತ. ಇವತ್ತು ಆಫೀಸಿಗೆ ಅರ್ಧ ಗಂಟೆ ಮುಂಚೆನೆ ಹೋಗಿದ್ದೆ, ಬಿಕಾಸ್ ನನ್ನ ಫ್ರೆಂಡ್ ಪ್ರಣವ್ ಅವರು ಅವ್ರ ಪಿ ಜಿಯಿಂದ ನನಗೆ ಅಂತ ಚಿತ್ರಾನ್ನ ತಗೊಂಡು ಬಂದಿದ್ರು. ಅದನ್ನ ಕೂಡ ತಿನ್ಬೇಕಾಗಿತ್ತು. ಸೊ ಬೇಗ ಹೋಗಿ ತಿಂಡಿನ ಕೂಡ ಮಾಡ್ಕೊಂಡೆ. ನಾವು ಮಾಡೋ ಕೆಲಸ ಚಿಕ್ಕದಾಗಿರ್ಲಿ ದೊಡ್ಡದಾಗಿರ್ಲಿ, ಮಾಡೋ ಕೆಲ್ಸದ ಮೇಲೆ ಪ್ರೀತಿ ಹಾಗೆ ಕೆಲಸ ಕೊಟ್ಟೋರ್ ಮೇಲೆ ಕೃತಜ್ಞತೆ ಇದ್ರೆ ನಾವೆಷ್ಟು ನೆಮ್ಮದಿಯಾಗಿರ್ಬೋದು. ಇದು ನಮ್ಮ ಆಫೀಸಲ್ಲಿ ಒಬ್ರು ಆಂಟಿ ಇದಾರೆ, ಅವ್ರನ್ನ ನೋಡಿ ಹೇಳ್ತಾ ಇರೋಂತ ಮಾತು. ಎಷ್ಟೋ ಸರಿ ನಾವ್ ಯಾರೇ ಟೀ ಕಾಫಿ ಚೆಲ್ಲಿದ್ರು ಸಿಟ್ಟಿಲ್ದಂಗೆ ಬಂದು ಕ್ಲೀನ್ ಮಾಡ್ತಾರೆ. ಅನ್ಸ್ಬೋದು ಅದು ಅವ್ರ ಕೆಲಸ ಅಲ್ವಾ ಅಂತ. ಹೌದು, ಆದ್ರೆ ಅವರು ಯಾವ ರೀತಿ ಅದನ್ನ ಮಾಡ್ತಾರೆ ಅಥವಾ ಯಾವ ರೀತಿ ಎಲ್ರ ಜೊತೆ ನಡ್ಕೊಂತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವು ನೋಡ್ತಾ ಇರೋ ಕ್ಲಿಪ್ ಅಲ್ಲಿ ನನ್ನ ಫ್ರೆಂಡ್ ಪ್ರಣವ್ ಅವರು ಕಲರ್ ಥೆರಪಿನ ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇದ್ರು. ನನಗೆ ತಲೆನೋವು ಗ್ಯಾಸ್ಟ್ರಿಕ್ ಇರೋದು ಹೋಗ್ಲಿ ಅಂತ ಕಲರ್ಸ್ನೆಲ್ಲ ಹಚ್ತಾ ಇದ್ರು. ಆಫೀಸಲ್ಲಿ ಬೇರೆ ಯಾರೇ ಹೇಗೆ ನಡ್ಕೊಂಡ್ರು ನನ್ ಸುತ್ತಮುತ್ತ ಇರೋರು ತುಂಬಾ ಒಳ್ಳೆಯವರಿದ್ದಾರೆ, ಒಳ್ಳೆ ಸೀನಿಯರು, ಒಳ್ಳೆ ಕೊಲೀಗ್ಸ್ ಇದ್ದಾರೆ. ಇನ್ನೇನ್ ಬೇಕು ಈ ದಿನ ಒಳ್ಳೆ ರೀತಿಯಾಗಿ ಹೋಗೋದಿಕ್ಕೆ. ಸಂಜೆ ಮೇಲೆ ಪಾರ್ಕಿಗೆ ಹೋಗಿ ನಮ್ಮ ಅಮ್ಮನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ನೆಮ್ಮದಿಯಾಗಿ ಪಿಜಿಗೆ ಹೊರಟೆ. ಇವತ್ತಿಗೆ ಇಷ್ಟೇ, ಮತ್ತೆ ಮುಂದೆ ಸಿಗೋಣ. ಅಲ್ಲಿ ತನಕ ನೀವು ಮಿಸ್ ಮಾಡ್ಕೊಂತಾ ಇರಿ, ಹಾಗೆ ಓದ್ತಾನೆ ಇರಿ. ಟಾಟಾ, ಬಾಯ್.